ನಿತ್ಯ ನರಕ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಸಾಕಷ್ಟು ಮಾತಾಡಿದಾಯಿತು. ರೇಷ್ಮಾ, ಋಷಿಕುಮಾರ ಸ್ವಾಮೀಜಿ, ನಂಜುಂಡೇಶ್ವರ, ಅಜಿತ್ ಮತ್ತು ಜಯಶ್ರೀ ನಮ್ಮ ಜೊತೆಗಿದ್ದಾರೆ. ರೇಷ್ಮಾ ಮತ್ತು ಜಯಶ್ರೀ ಅಂತೂ ಒಳಗಡೆ ಏನೇನು ಸಂಗತಿಗಳಿದೆ ಅದೆಲ್ಲದನ್ನು ಕೂಡ ಎಳೆಯಾಗಿ ಬಿಡಿಸಿಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ರು. ಒಬ್ಬ ಆರತಿ ಬಂದು ಹೇಳಿದ್ರು, ಪ್ರಪಂಚಕ್ಕೆ ಇಡೀ ಸತ್ಯ ಗೊತ್ತಾಯಿತು ಅನ್ನುವಂಥದ್ದು. ಆರತಿ ಅವರನ್ನು ಕೂಡ ಬಹಳ ಹತ್ತಿರದಿಂದ ಕಂಡಿರುವಂಥವ್ರು. ಯಾಕಂದ್ರೆ ಅವ್ರು ಹೇಳ್ತಾ ಇದ್ರು, ಕೃಷ್ಣನಿಗೆ ಇಬ್ಬರು ಮಾತ್ರ ತಾಯಂದ್ರು, ಆದರೆ ನನಗೆ 27 ಜನ ಅಂತ. ಆದರೆ 27 ಜನ ತಾಯಂದ್ರನ್ನ ಯಾವ ರೀತಿ ಶೋಷಣೆ ಮಾಡ್ದ ನಿತ್ಯಾನಂದ ಎಲ್ರಿಗೂ ಗೊತ್ತಿರುವಂಥ ಸಂಗತಿ. ಅದು ಕೆಲವೊಂದು ಸತ್ಯಗಳು ಹೊರಗಡೆ ಬರ್ತಾ ಇದೆ, ಇನ್ನು ಕೆಲವು ಸತ್ಯಗಳು ಹೊರಗಡೆ ಬರ್ತಾ ಇಲ್ಲ. ಇದೆಲ್ಲದರ ಜೊತೆಗೆ ನಿನ್ನೆ ನಮ್ಮ ಪ್ರತಿನಿಧಿ ಅಜಿತ್ ಕೂಡ ಒಂದು ಪ್ರಶ್ನೆಯನ್ನು ಕೇಳಿದ್ರು ಪತ್ರಿಕಾಗೋಷ್ಠಿಯಲ್ಲಿ, ಯಾಕೆ ನೀವು ವಿನಯ್ ಭಾರದ್ವಾಜ್ ಅವರು ಕಳಿಸಿರುವಂಥ ಸಮನ್ಸನ್ನು ನೀವು ಸ್ವೀಕರಿಸ್ತಾ ಇಲ್ಲ ಅಂತ. ಅದು ಕೇಳಿದ ನಂತರ ಅಲ್ಲಿನ ಚಿತ್ರಣನೇ ಬದಲಾಗಿ ಹೋಯಿತು. ಈಗ ತಮ್ಗೆ ಅನಿಸಿರ್ಬೋದು ಯಾರು ಈ ವಿನಯ್ ಭಾರದ್ವಾಜ್ ಅಂತ. ಯಾಕಂದರೆ ವಿನಯ್ ಭಾರದ್ವಾಜ್ ಓದಿರುವಂಥವ್ರು, ಸಿಯಾಟಲ್ನಲ್ಲಿ ಏನು ಈ ಸ್ವಾಮೀಜಿ ಆಶ್ರಮ ಇದೆ ಅದರ ಮುಖ್ಯಸ್ಥರಾಗಿದ್ದಂಥವ್ರು, ಬಹಳ ಹತ್ತಿರದಲ್ಲಿದ್ದಂಥವ್ರು ಇವರಿಗೆ. ಜೊತೆಗೆ ಒಂದೊಂದು IIT ಪದವೀಧರ, ಬಹಳ ಪ್ರತಿಭಾನ್ವಿತ ಮೈಸೂರಿನ ಯುವಕ. ಎಲ್ಲದರ ಕೇಂದ್ರ ಬಿಂದು ವಿನಯ್ ಭಾರದ್ವಾಜ್. ಸ್ವತಃ ವಿನಯ್ ಭಾರದ್ವಾಜ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಅಮೆರಿಕದಿಂದ. ಏನು ಹೇಳ್ತಾರೆ ವಿನಯ್ ಭಾರದ್ವಾಜ್ ಕೇಳೋಣ ಬನ್ನಿ. ವಿನಯ್, ಎಲ್ಲದನ್ನು ಕೂಡ ತಾವು ಗಮನಿಸ್ತಾ ಇದ್ದೀನಿ ಅಂತ ನಾನು ಭಾವಿಸ್ತೀನಿ. ನಿತ್ಯಾನಂದನ ಆರ್ಭಟ ಹುಚ್ಚಾಟಗಳು ಎಲ್ಲಿ ತನಕ ಹೋಗಿದೆ ಅನ್ನುವಂಥದ್ದು, ಅಂದರೆ ನಿತ್ಯಾನಂದನ ಬಗ್ಗೆ ಯಾರ್ಯಾರು ಏನೇನು ಮಾತಾಡಿದ್ರೆ ಅದನ್ನು ಕೂಡ ತಾವೆಲ್ಲದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಏನು ಹೇಳ್ತೀರಿ ನಿತ್ಯಾನಂದನ ಬಗ್ಗೆ ತಾವು? ಹೌದು, ಎಲ್ಲ ಗಮನಿಸ್ತಾ ಇದ್ದೀವಿ. ಈಗ ನಾನು ನಿತ್ಯಾನಂದನ ವಿರುದ್ಧ ಒಂದು ಕೇಸ್ ನಾನು ಹಾಕಿರೋದ್ರಿಂದ ತುಂಬಾ ಡೀಟೇಲ್ ಆಗಿ ಇವಾಗ ವಿವರ ಕೊಡಕ್ ಸಾಧ್ಯವಿಲ್ಲ. ಬಟ್ ಆದ್ರೆ ಒಂದು ಕೆಲವು ಮಾತುಗಳನ್ನು ಕಳ್ತೀನಿ ಪ್ಲೀಸ್. ನಾನು ನಿತ್ಯಾನಂದ ಅವರ ವಿಶ್ವಾಸ ಮತ್ತು ಆಶ್ವಾಸನೆಯಿಂದ ನಂಬಿಕೊಂಡು ನಾನು ಅವರ ಡಿಫೆನ್ಸ್ ಆದ. ಮತ್ತೆ ಅವರು ಸಿಸ್ಟಮ್ಯಾಟಿಕ್ ಆಗಿ ನನಗೆ ಗೊತ್ತಾಗದೆ ಇದ್ದಂತೆ ಬ್ರೈನ್ ವಾಶ್ ಮಾಡಿ ಅವ್ರ ಮೇಲೆ ಸಂಪೂರ್ಣವಾಗಿ ಒಂದು ನಂಬಿಕೆ ಬರೋಂಗ್ ಮಾಡಿದ್ರು. ಆ ನಂಬಿಕೆಯಿಂದ ಅವ್ರು ಏನ್ ಮಾಡಿದ್ರು, ನನ್ನ ಅಭಿವೃದ್ಧಿಗಾಗಿ, ನನ್ನ ಎಕ್ಸೈಟ್ಮೆಂಟ್ಗಾಗಿ ಅಂತ ಒಂದು ಸ್ಟ್ರಾಂಗ್ ಆಗಿ ನಂಬಿಕೆ ಉಂಟಾಗ್ತದೆ. ಆ ನಂಬಿಕೆಯಿಂದಾಗಿ ಬಹಳ ವರ್ಷ ನನ್ನ ಧೈರ್ಯವಾಗಿ ಈ ತರ ಸಮಾಜಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳಿ ನಾನು ನಿಮ್ಗೆಲ್ಲ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಎಸ್ ನಿಜಕ್ಕೂ ನಿತ್ಯಾನಂದ ಇಂಥ ವ್ಯಕ್ತಿ ಅಂತ ತಮಗೆ ಗೊತ್ತಾಗಿದ್ದು ಯಾವಾಗ ವಿನಯ್? ಅದಕ್ಕೆ ನಾನು ಅದನ್ನ ಹೊರಗೆ ಬಂದ ಮೇಲೆ 2009 ನಲ್ಲಿ ಗೊತ್ತಾಯ್ತು. ಹೇಗೆ ಅದು ಡೀಟೇಲ್ಸ್ ಇವಾಗ ಹೇಳಕ್ಕೆ ನನಗೆ, ಅದು ಒಂದು ಮಾತು ಹೇಳಿದ್ರೆ ಸ್ವಲ್ಪ ಫುಲ್ಲು ಫಾಲ್ಸ್ ಕೇಸ್ ಎಲ್ಲ ಹಾಕ್ತಾ ಇದ್ದಾರೆ. ಆದ್ರಿಂದ ಹೆಚ್ಚು ಮಾತಾಡೋ ಅವಶ್ಯಕತೆ ಆಗಲ್ಲ. ಬಟ್ ಎಷ್ಟು ತೊಂದರೆ ಆಗಿದೆ ಅನ್ನೋದು ಹೇಳೋದು ತುಂಬಾನೇ ಕಷ್ಟ. ಬಟ್ ಈ ಸ್ವಲ್ಪ ಕೇಸ್ ಎಲ್ಲ ಒಂದು ಹಂತ ಬಂದ ಮೇಲೆ ನಾನು ಡೀಟೇಲ್ ಸ್ಟೇಟ್ಮೆಂಟ್ ಕೊಡಬೇಕು ಅಂತ ಒಂದು ಡೆಫಿನೆಟ್ ಆಗಿ ಅನ್ಕೊಂಡಿದೀನಿ. ನಾವು ನಿಮಗೆ ಖಂಡಿತ ಕಾಂಟ್ಯಾಕ್ಟ್ ಮಾಡ್ತೀನಿ. ವಿನಯ್ ನಾನು ಒಂದು ಪ್ರಶ್ನೆ ಕೇಳ್ತೀನಿ. ನಿತ್ಯನ ಸಂಪರ್ಕಕ್ಕೆ ತಾವು ಬಂದಿದ್ದು ಹೇಗೆ ಆತನ ಪರಿಚಯ ಆಯ್ತು ತಮಗೆ? ನಾನ್ ಹಾಗೆ ಸುಮ್ಮನೆ ಒಂದಿನ ಒಂದು ಡಿಸ್ಕೋರ್ಸ್ ಅಂತ ಅರೇಂಜ್ ಆಗಿತ್ತು. ಒಬ್ರು ಫ್ರೆಂಡ್ ಹೇಳಿದ್ರು ಅಂತ ಹೋಗಿದ್ದ ಅಷ್ಟೇನೆ. ಸೊ ನನಗೆ ಗೊತ್ತಾಗದೆ ಇದ್ದಂಗೆ ಸಿಸ್ಟಮ್ಯಾಟಿಕ್ ಆಗಿ ಒಂದು ಬ್ರೈನ್ ವಾಶ್ ಅಂತ ಡೀಟೇಲ್ ಆಗಿ ಸ್ಟೇಟ್ಮೆಂಟ್. ಹೋಗ್ಲಿ ನಿಮಗೆ ನಿಮ್ಮ ಮೇಲೆ ಇರುವಂತ ಕೇಸ್ಗಳು ಯಾವ್ಯಾವು? ನನ್ ಮೇಲೆ ಒಂದೇ ಕೇಸ್ ಅವ್ರು ಹಾಕಿರೋದು, ಒಂದು ಫಾಲ್ಸ್ ಕೇಸ್. ನಾನು ನಿತ್ಯಾನಂದ ಮೇಲೆ ಕೇಸ್ ಹಾಕಿದ್ದೀನಿ. ನಾನು CIDಗೂ ಕಂಪ್ಲೇಂಟ್, ನಿತ್ಯಾನಂದ ಮೇಲೆ ನಾನು ಕಂಪ್ಲೇಂಟ್ ಹಾಕಿದ್ದೀನಿ. ಸದ್ಯಕ್ಕೆ ಈ 3 ಕೇಸ್ಗಳು ನಡೀತಾ ಇದೆ. ಎಷ್ಟು ಸಮನ್ಸ್ ಕಳಿಸಿರಿ ತಾವು ಇಲ್ಲಿ ತನಕ ಅಮೆರಿಕದಿಂದ? ಸರಿ, ಇನ್ನೊಂದು ಮತ್ತೆ ಹೇಳಿ. ಎಷ್ಟು ಸಮನ್ಸ್ ಬಂದಿದೆ ಈಗ ನಿತ್ಯಾನಂದನಿಗೆ ನಿಮ್ ಕಡೆಯಿಂದ? ನಮ್ಮ ಕಡೆಯಿಂದ 2 ಸಮನ್ಸ್ ಬಂದಿದೆ.
ಒಂದು ನಿತ್ಯಾನಂದನಿಗೆ, ಮತ್ತೊಂದು ಅವನ ಆರ್ಗನೈಸೇಷನ್ಗೆ. ಓಕೆ ಓಕೆ ವಿನಯ್, ನಿನ್ನೆ ನಿಮ್ಮ ಸಮನ್ಸನ್ನೇ ತಗೊಂಡು ಹೋಗಿ ಕೊಡ್ಲಿಕ್ಕೆ ಹೋದಂತ ನಮ್ಮ ಪ್ರತಿನಿಧಿ ಅಜಿತ್ ನಮ್ಮ ಜೊತೆಗಿದ್ದಾರೆ, ನಮ್ಮ ಸ್ಟುಡಿಯೋದಲ್ಲಿದ್ದಾರೆ, ಅವ್ರ ಜೊತೆ ಮಾತಾಡಿ. ನಮಸ್ಕಾರ ವಿನಯ್. ನಮಸ್ಕಾರ. ಏನ್ರಿ ವಿನಯ್, ನಿಮ್ಮ ಹೆಸರು ಕೇಳಿದ್ರೆ ಬೆಚ್ಚಿ ಬೀಳ್ತಾರೆ ನಿತ್ಯಾನಂದ, ಅಂಥದ್ದೇನು ಮಾಡಿದಿರಿ ಅಂತ? ನೀವು ತಗೊಂಡಂತ ಧೈರ್ಯ, ನೀವು ಮಾಡಿದ ಕೆಲಸ ಎಲ್ಲರಿಗೂ ತುಂಬಾ ಒಳ್ಳೇದಾಗುತ್ತೆ. ಇಲ್ಲ ಧೈರ್ಯದ ಪ್ರಶ್ನೆ ಅಲ್ಲ. ನಾನು ಪತ್ರಕರ್ತ ಆಗಿ ಏನು ಕೆಲಸ ಮಾಡಬೇಕಾಗಿತ್ತು ಆ ಕೆಲಸ ಮಾಡೋದಕ್ಕೆ ಹೋಗಿದ್ದಷ್ಟೇ ವಿನಯ್. ಆದರೆ ನಿಜವಾಗ್ಲೂ ನೀವು ನಿಮ್ಮ ಕೇಸಿನ ಸಮನ್ಸನ್ನು ತಲುಪಿಸೋದಕ್ಕೆ ಮಾಡಿದ ಪ್ರಯತ್ನಗಳು ಹೇಗಿತ್ತು ಅನ್ನೋದನ್ನು ಹೇಳಿ. ಯಾಕಂದರೆ ನನ್ನ ಹತ್ರ ಸಮನ್ಸ್ ಕಾಪಿ ಇದೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ನಿತ್ಯಾನಂದ ಯಾವ ರೀತಿ ಬೆಚ್ಚಿ ಬಿದ್ದ, ಆತನ ಎಕ್ಸ್ಪ್ರೆಷನ್ ಯಾವ ರೀತಿ ಚೇಂಜ್ ಆಯಿತು ಅನ್ನೋದನ್ನು ಇಡೀ ಕರ್ನಾಟಕ ಜನ ನೋಡಿದ್ದಾರೆ. ಆದರೆ ಸಮನ್ಸ್ ತಲುಪಿಸೋದಕ್ಕೆ ನೀವು ಪ್ರಯತ್ನ ಪಟ್ರಿ ಅನ್ನೋ ವಿಷಯದಲ್ಲಿ ಸ್ವಲ್ಪ ಕನ್ವಿನ್ಸಿಂಗ್ ಆಗಿ ಮಾತಾಡಿ ಅಂತ. ಹೌದು, ನಾವು ತಿರುವಣ್ಣಾಮಲೈನಲ್ಲಿ ಟ್ರೈ ಮಾಡಿದ್ವಿ, ಮಧುರೈನಲ್ಲಿ 3-4 ಸತಿ ಟ್ರೈ ಮಾಡಿದ್ವಿ. ಓಕೆ. ಅಲ್ಲಿ ಒಂದು ವಸ್ತುನ ಒಳಗಡೆ ತಗೊಂಡು ಹೋಗಿ ಬಿಡ್ತಾ ಇರ್ಲಿಲ್ಲ. ಅಲ್ಲಿ ತಿರುವಣ್ಣಾಮಲೈಲಂತೂ ಒಳಗಡೆಗೆ ಯಾರನ್ನ ಬಿಡ್ತಾ ಇರ್ಲಿಲ್ಲ. ಯಾರು ಮುಖ ಪರಿಚಯ ಇಲ್ವೋ ಅವ್ರನ್ನ ಒಳಗೆ ಬಿಡ್ತಾ ಇರ್ಲಿಲ್ಲ. ಓಕೆ, ಒಟ್ಟು ಎಷ್ಟು ವರ್ಷಗಳ ಕಾಲ ನೀವು ನಿತ್ಯ ಜೊತೆಗಿದ್ರಿ ವಿನಯ್? ಒಟ್ಟು 4 ವರ್ಷಗಳ ಕಾಲ ಹತ್ತತ್ರ. ಓಕೆ, 4 ವರ್ಷಗಳು ಅಂತಂದ್ರೆ ಹಿಂಸೆ ಎಷ್ಟು ವರ್ಷ ಆಯ್ತು ನಿಮಗೆ? ಮತ್ತೆ ಹೇಳಿ. ನಿಮಗೆ ಅವನಿಂದ ಆಗ್ತಿದ್ದಂತ ಹಿಂಸೆ ಏನಿದೆ, ತೊಂದರೆಗಳೇನಿದೆ, ಕಷ್ಟಗಳೇನಿದೆ, ಅದು ಶುರುವಾಗಿದ್ದು ಯಾವಾಗಿನಿಂದ ಅಂತ? ಅದು ಮೊದ್ಲಿಂದಾನು ಶುರುವಾಗಿದೆ. ಅದು ನಾನು ಆರ್ಗನೈಸೇಷನ್ ಬಿಟ್ಟ ಮೇಲೆ ಇನ್ನು ಇವಾಗ 3 ವರ್ಷ ಹತ್ತತ್ರ ಆಗ್ತಾ ಇದೆ. ಆ 3 ವರ್ಷನ ಸಂಪೂರ್ಣವಾಗಿ ತೊಂದರೆ ಕೊಡ್ತಿದ್ದಾರೆ. ಎಸ್, ನಾನು ಆರ್ತಿ ಅವ್ರಿಗೊಂದು ಪ್ರಶ್ನೆ ಕೇಳಿದೆ ವಿನಯ್, ಅದೇ ಪ್ರಶ್ನೆ ನಾನು ನಿಮಗೆ ಕೇಳ್ತೀನಿ. ತಾವೆಲ್ಲ ಓದಂಥವ್ರು, ವಿದ್ಯಾವಂತರು, ಬಹಳಷ್ಟು ಜನರಿಗೆ ತಿಳುವಳಿಕೆ ಹೇಳುವಂಥವ್ರು, ನೀವೆಲ್ಲ ಹೇಗೆ ನೀವು 3-4 ವರ್ಷ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಹೇಗಿದ್ರಿ ತಾವುಗಳು ಅಂತ? ಅದು ಮನುಷ್ಯನ ಒಂದು ಮ್ಯಾಥಮ್ಯಾಟಿಕಲ್ ಸ್ಕಿಲ್ಸ್ ಅಥವಾ ಟೆಕ್ನಿಕಲ್ ಸ್ಕಿಲ್ಸ್ ಬೇರೆ, ಮನುಷ್ಯನ ಇಮೋಷನಲ್ ಸ್ಕಿಲ್ಸ್, ಅವರ ಸ್ವಂತಲ್ಲಿರುವಂತ ಒಂದು ಅಭಿಪ್ರಾಯ ಅದೇ ಬೇರೆ. ಯಾಕಂದ್ರೆ ಆರ್ತಿ ಒಂದ್ ಕಡೆ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರು, ನೀವು ತುಂಬಾ ಸರಳವಾದಂತ ಪ್ರಶ್ನೆ ಹಾಕ್ತಾ ಇದ್ದೀರಿ, ಆದ್ರೆ ಉತ್ತರ ಕೊಡ್ಲಿಕ್ಕೆ ಬಹಳ ಕಷ್ಟ ಆಗ್ತಾ ಇದೆ. ಯಾಕಂದ್ರೆ ಸೈಕಲಾಜಿಕಲ್ ಸ್ಲೇವ್ ಅನ್ನುವಂಥದ್ದು ಏನಿದೆ, ಮಾನಸಿಕ ದಾಸ್ಯತ್ವ ಅನ್ನುವಂಥದ್ದು ಏನಿದೆ, ಅದಕ್ಕೆ ನಾವು ಒಳಪಟ್ಬಿಟ್ಟಿದೀವಿ ಅಂತ. ಹೌದು, ಅದು ಸಿಸ್ಟಮ್ಯಾಟಿಕ್ ಆಗಿ ಬ್ರೈನ್ ವಾಷಿಂಗ್ ಆಗಿ ಅದು ಒಂದು ಅವ್ರಿಗೆ ಏನ್ ಹೇಳ್ತಾರೋ ಅದನ್ನ ನಂಬುವಂತದ್ದು ಒಂದು ಸಿಸ್ಟಮ್ಯಾಟಿಕ್ ಆಗಿ ಒಂದು ಅಪ್ರೋಚ್ ಇದೆ ಅವ್ರು. ಓಕೆ, ಅಜಿತ್ ಮಾತಾಡ್ತಾರೆ ನೋಡಿ. ವಿನಯ್, ನಾನು ಆರತಿ ಅವರಿಂದ ಕೇಳಲ್ಪಟ್ಟಿದ್ದು ಮತ್ತು CID ಅವರು ಹಾಕಿರುವಂತಹ ಚಾರ್ಜ್ ಶೀಟ್ನಲ್ಲಿ ಓದಿ ತಿಳ್ಕೊಂಡಿರೋ ಪ್ರಕಾರ ನಿತ್ಯಾನಂದ ಸ್ವಾಮಿಯ ವರ್ತನೆ ಭಾರತದಲ್ಲಿದ್ದಾಗಲೇ ಬೇರೆ ಆಗಿರುತ್ತೆ, ಫಾರಿನ್ಗಳಲ್ಲಿದ್ದಾಗಲೇ ಬೇರೆ ಆಗಿರುತ್ತೆ ಅನ್ನುವಂಥದ್ದು. ವಿದೇಶಗಳಿಗೆ ಹೋದಾಗ ಬಹಳ ರಸಿಕರ ರೀತಿಯಲ್ಲಿ ನಡ್ಕೊಳ್ತಾರಂತ ಕೇಳ್ಪಟ್ಟಿದ್ದೀನಿ. ನಿಮ್ಮ ಕಣ್ಣಿಗೆ ಏನಾದ್ರು ಬಿದ್ದಿದೆಯಾ ಅದು? ಹೌದು. ಯಾವ ರೀತಿ ಇರುತ್ತೆ ವಿದೇಶದಲ್ಲಿ ಇವರ ವರ್ತನೆ? ಅವ್ರದ್ದು ಪರಿವರ್ತನೆ ಜನರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳ್ಬೋದು. ಓಕೆ. ಅಲ್ಲ, ಚಾರ್ಜ್ ಶೀಟ್ನ ಓಕೆ ಹೇಳಿ ವಿನಯ್. ಅದೇ ಅವರು ನಂಬುವಂತವ್ರು ಎಲ್ಲರೂ ಇದ್ರೆ ಓಕೆ, ಅವ್ರು ಏನ್ ಬೇಕೋ ಅವರು ಅದನ್ನ ಮಾಡುವಂತ ಅವರು ಮನೋಭಾವ ಇಟ್ಕೊಂಡಿದ್ರು. ಓಕೆ. ಅಲ್ಲ, ನಾನು ಒಂದು ಕಡೆ ಓದಿ ತಿಳಿದುಕೊಂಡಿರೋ ಪ್ರಕಾರ ಮತ್ತು ನಿತ್ಯಾನಂದನ ಅತ್ಯಂತ ಹತ್ತಿರದಿಂದ ನೋಡಿರೋ ಭಕ್ತರು ಹೇಳೋ ಪ್ರಕಾರ ನಿತ್ಯಾನಂದ ಸ್ವಾಮಿ ವಿದೇಶದ ಕೆಲವೊಂದಷ್ಟು ನಗರಗಳಿಗೆ ಹೋದಂಥ ಸಂದರ್ಭದಲ್ಲಿ ಜೀನ್ಸ್ ಪ್ಯಾಂಟು ಟಿ ಶರ್ಟು ತೊಟ್ಕೊಂಡು ಸ್ಟ್ರಿಪ್ ಕ್ಲಬ್ಬಿಗೆ ಹೋಗಿರುವಂಥದ್ದು ಇದೆ ಅಂತ ಕೇಳ್ಪಟ್ಟಿದ್ದೀನಿ. ಸತ್ಯನಾ ಇದು ಅಂತ? ಹೌದು. ಓಕೆ, ಸೊ ಈ ಮಾತನ್ನ ಸ್ವತಃ ಹೇಳಿರುವಂಥವ್ರು ಆರತಿಯವರು. ಯಾಕಂದ್ರೆ ಲಾಸ್ ಏಂಜಲ್ಸಿಗೆ ಬಂದರು, ಅದು ಯಾವುದಕ್ಕೆ ಫೇಮಸ್ ಅಂತ ತಮ್ಗೆ ಗೊತ್ತಿರುವಂಥ ಸಂಗತಿ. ನಾವು ಕೇಳಿದ್ವಿ, ಅಲ್ಲಿಗೆ ಸ್ಟ್ರಿಪ್ ಕ್ಲಬ್ಬಿಗೆ ಹೋಗಿ ಏನು ಮಾಡ್ತೀರಿ ನೀವು ಅಂತ. ಲ್ಯಾಪ್ ಡ್ಯಾನ್ಸ್ ಕೂಡ ಅವ್ರು ತಗೊಂಡ್ರು ಅಂತ ಅನ್ನುವಂಥ ಮಾತನ್ನು ಅವ್ರು ಹೇಳಿದ್ರು. ಅಂದರೆ
ಯಾವ್ಯಾವ ನನ್ನ ಮನಸ್ಸಿನ ವಿಕಾರಗಳು ಯಾವ್ಯಾವಿದೆ ಆ ವಿಕಾರಗಳನ್ನು ಆಧ್ಯಾತ್ಮದ ಒಂದು ಶೀಲ್ಡ್ ಹಾಕಿ ನಾನು ಅದರಿಂದ ರಕ್ಷಣೆಯನ್ನು ಪಡೆಯುವಂಥದ್ದು. ಅಂದರೆ ಈ ಲಸ್ಟ್ ಏನಿದೆ ಆ ಲಸ್ಟಿಂದ ಹೊರಗಡೆ ಬರಬೇಕು, ನಮ್ಮ ಕಾಮನೆಗಳೇನಿದೆ ಆ ಕಾಮನೆಗಳಿಂದ ಹೊರಗಡೆ ಬರಬೇಕು. ಅದರಿಂದ ಹೊರಗಡೆ ಬರಬೇಕು ಅಂದರೆ ಇಂಥದ್ರಲ್ಲಿ ನನಗೆ ಯಾವುದೇ ರೀತಿಯ ಇಂಥ ವಾಸನೆಗಳಿಗೆ ನಾನು ಬಗ್ಗೋದಿಲ್ಲ ಅಂಥೇಳಿ ಈ ರೀತಿಯ ಸ್ಟ್ರಿಪ್ ಕ್ಲಬ್ಗಳಿಗೆ ಹೋಗಬೇಕು, ಎಲ್ಲ ರೀತಿಯ ಡ್ಯಾನ್ಸ್ಗಳು ನೋಡಬೇಕು, ಎಂಜಾಯ್ ಮಾಡಬೇಕು ಅನ್ನುವಂಥದ್ದು. ಅವ್ರದ್ದು ಒಂಥರ ಕುತಂತ್ರವಾದಂತ ಒಂದು ಮನೋಭಾವ ಇತ್ತು. ಇವಾಗ ಹೆಚ್ಚು ಹೇಳಕ್ಕೆ ಸಾಧ್ಯವಿಲ್ಲ, ಬಟ್ ನೀವು ಹೇಳಿದ್ದೆಲ್ಲ ಒಂದು ಒಳ್ಳೆ ಸರಿ ಅಂತ ನಾನೇ ಖುದ್ದಾಗಿ ನೋಡಿದ್ದೆ. ಓಕೆ 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 ಕೊನೆಯದಾಗಿ ಏನು ಹೇಳ್ತೀರಿ ಇವ್ರ ಬಗ್ಗೆ, ನಿತ್ಯಾನಂದನ ಬಗ್ಗೆ ಕೊನೆಯದಾಗಿ ತಾವು ಹೇಳುವಂಥದ್ದೇನು? ನಿಮ್ಮ ಹೋರಾಟ ಅನ್ನುವಂಥದ್ದು ಏನಿದೆ ಅದು ನಿರಂತರವಾಗಿ ಮುಂದುವರಿಯುತ್ತೆ ಅಂತೀರಿ ತಾವು? ಹೌದು, ನಿತ್ಯಾನಂದ ಈಗ ಸಮಾಜದ ಒಂದು ದೊಡ್ಡ ಸಮಸ್ಯೆ. ಇದನ್ನ ನಾವೆಲ್ಲ ಈ ಸಮಸ್ಯೆಯನ್ನ ಪರಿಹಾರ ಮಾಡೋಣ ಅಂತ ಹೇಳಿ ನಾವು ನಿಮ್ಮ ಪ್ರಯತ್ನಗಳಿಗೆಲ್ಲ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಓಕೆ, ಇದೆಲ್ಲದರ ಜೊತೆಗೆ ಒಂದು ಪ್ರಶ್ನೆ ನಾನು ಕೇಳಲೇಬೇಕು, ನಾನು ಮರ್ತಿದ್ದೆ. ನಾನು ಆರತಿ ಒಂದು ಕಡೆಗೆ ಹೇಳಿದ್ರು, ಬಹಳ ಮನಸ್ಸಿಗೆ ಬೇಜಾರು ಮಾಡ್ಕೊಂಡು ಹೇಳಿದ್ರು, ವಿನಯ್ ನೀವು ಆರತಿ ಅವರಿಗೆ ಬುದ್ಧಿವಾದ ಹೇಳುವಂಥ ಕೆಲಸ ಮಾಡಿದ್ರಂತೆ. ನೀವೇನು ತಿಳ್ಕೊಂಡಿದ್ದೀರಿ ದೇವಮಾನವ ಅಂತ, ಅದು ಖಂಡಿತವಾಗ್ಲೂ ಅಲ್ಲ. ಎನ್ಲೈಟನ್ಮೆಂಟ್ ಸುಡುಗಾಡು ಏನೂ ಇಲ್ಲ ಇದರಲ್ಲಿ. ನಮಗೆ ಆಗ್ತಿರುವಂಥದ್ದು ಅನ್ಯಾಯ ಮಾತ್ರ, ಇದರಿಂದ ಹೊರಗಡೆ ಬನ್ನಿ ಅಂತ. ಆದರೆ ಆರತಿ ಮಾಡಿದ್ದೇನು ಅಂದರೆ ಯಾವುದನ್ನು ನೀವು ಹೇಳಿದ್ದನ್ನು ನಂಬುವಂಥ ಸ್ಥಿತಿಯಲ್ಲಿ ಇರಲಿಲ್ಲ. ಮಾ ಗೋಪಿಕಾ ಫೋನ್ ಮಾಡಿ ಹೇಳಿದ್ರು, ನಿತ್ಯಾನಂದ ಫೋನ್ ಮಾಡಿ ಹೇಳಿದ್ರು, ಎಲ್ಲದನ್ನೂ ಕೂಡ ಮೇಲ್ ಕಳಿಸಿ ಅಂತ. ಎಲ್ಲದನ್ನೂ ಕೂಡ ವರ್ಬ್ಯಾಟಲ್ಲಾಗಿ ಮೇಲ್ ಕಳಿಸ್ಬಿಟ್ಟೆ. ಇದೇ ವಿನಯ್ಗೆ ನಾನು ತಂದಿಟ್ಟಂಥ ತೊಂದರೆ, ನನಗೆ ಭಾಳ ಬೇಸರ ಆಗ್ತಾ ಇದೆ, ವಿನಯ್ಗೆ ತೊಂದರೆ ಬರಲಿಕ್ಕೆ ನಾನೇ ಕಾರಣ ಅನ್ನುವಂಥ ಮಾತನ್ನು ಆರತಿ ಹೇಳಿದ್ರು. ಅದ್ರ ಬಗ್ಗೆ ಏನಾದರೂ ಹೇಳ್ತೀರಾ? ಅದೇ ಹೆಚ್ಚಾಗಿ ಮಾತಾಡಕ್ಕಾಗಲ್ಲ, ಅದು ಸತ್ಯ ಸಂಗತಿ. ಅದು ಈ ತರ ಅದು ಡೆಫಿನೆಟ್ಲಿ ಸತ್ಯ ಸಂಗತಿ ಅಂತ ಅಷ್ಟು ಮಾತ್ರ ಹೇಳ್ತೀನಿ. ಓಕೆ, ಆರತಿ ಅವ್ರ ಬಗ್ಗೆ ತಾವು ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ಆರತಿ ಅವರು ಕೂಡ ನನ್ನ ತರಾನೇ ಒಂದು ತುಂಬಾ ಅನ್ಯಾಯ ಮತ್ತು ತೊಂದರೆಗಳನ್ನು ತುಂಬಾ ಅನುಭವಿಸಿದ್ದಾರೆ. ನಿಮಗೆ ತಿಳಿದಿರೋ ಹಂಗೇನೆ ಅವರೇ ಡೀಟೇಲ್ ಆಗೆಲ್ಲ ಹೇಳಿದ್ದಾರೆ. ನಮಗೆಲ್ಲ ಒಂದು ನ್ಯಾಯ ಸಿಗ್ಲಿ ಅಂತ ನಾವು ಇವಾಗೆಲ್ಲ ಮುಂದೆ ಬಂದಿದ್ದೀವಿ. ಓಕೆ, ಸೊ ಇದೆಲ್ಲದರ ಜೊತೆಗೆ ಆರತಿ ನೋಡಿ, ಇದೆಲ್ಲ ಆದ ನಂತರ ಆರತಿ ಎಲ್ಲಿದ್ದಾರೆ ಏನು ಅಂತ ಗೊತ್ತಿಲ್ಲ. ಅವ್ರ ಮೊಬೈಲ್ ಕೂಡ ನಾಟ್ ರೀಚಬಲ್ ಇದೆ, ಇಲ್ಲಿ ತನಕ ಪತ್ತೆ ಇಲ್ಲ ಅವರು. ಬಹುಶಃ ಅವ್ರು ಏನಾದರೂ ನೋಡ್ತಾ ಇದ್ರೆ, ನಮ್ಮ ಟಿವಿ ನೋಡ್ತಾ ಇದ್ರೆ, ನಿಮ್ಮ ಮೆಸೇಜ್ ಏನು, ನಿಮ್ಮ ಸಂದೇಶ ಏನು ಅವ್ರಿಗೆ? ಐ ಥಿಂಕ್ ಆರತಿ ಅವಾಗ್ಲೇ ಅವ್ರು ತಮ್ಮ ಮೆಸೇಜ್ ಅನ್ನು ಕಳ್ಸಿದ್ದಾರೆ. ಅವ್ರಿಗಾದಷ್ಟು ಅವರು ಅದೇ ತರ ಪ್ರಯತ್ನ ಮಾಡ್ಲಿ ಅಂತ ಒಂದು ಮೆಸೇಜ್ ಕಳಿಸ್ತೀನಿ. ಸೊ ಇದ್ರ ಬಗ್ಗೆ ಇನ್ನಷ್ಟು ನಾನು ಇವ್ರ ಜೊತೆ ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮೊದಲು ಒಂದು ಪುಟ್ಟ ವಿರಾಮ.